ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ತಿಂಗಳ ಈ ವಾರದಲ್ಲಿ 2 ರಾಜಯೋಗಗಳ ನಿರ್ಮಾಣವಾಗಲಿದೆ. ಈ ವಾರದ ಮಧ್ಯದಲ್ಲಿ ಗಜಕೇಸರಿ ಯೋಗ ಮತ್ತು ವಾರದ ಕೊನೆಯಲ್ಲಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು. ಈ ವಾರದ ಮಧ್ಯದಲ್ಲಿ ಚಂದ್ರನು ಧನು ರಾಶಿಯನ್ನು ಪ್ರವೇಶಿಸುವನು ಮತ್ತು ಗುರು ಗ್ರಹದೊಂದಿಗೆ ಕೇಂದ್ರ ಸ್ಥಾನದಲ್ಲಿರುವುದು. ಹಾಗಾಗಿ ಗುರು ಮಿಥುನ ರಾಶಿಯಲ್ಲಿ ಮತ್ತು ಚಂದ್ರನು ಧನು ರಾಶಿಯಲ್ಲಿ ಚಲಿಸುವ ಮೂಲಕ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು. ಹಾಗೆ ಬುಧ ಮತ್ತು ಸೂರ್ಯ ಗ್ರಹಗಳ ಸಂಯೋಗದಿಂದಾಗಿ ಮೀನ ರಾಶಿಯಲ್ಲಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು. ಏಪ್ರಿಲ್ 6 ರಿಂದ ಏಪ್ರಿಲ್ 12 ರವರೆಗಿನ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕನ್ಯಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರನ ರಾಶಿಗೆ ಹೋಲಿಸಿದರೆ ಶನಿಯು 7ನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಮೇಲೆ ಕೆಲಸ ಮತ್ತು ಜವಾಬ್ದಾರಿಗಳ ಹೊರೆ ಹೆಚ್ಚಾಗಿರುತ್ತದೆ. ಆದರೆ ಉತ್ತಮ ಆರೋಗ್ಯಕ್ಕಾಗಿ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಬೇಕು ಎಂದು ನಿಮಗೆ ಸಲಹೆ ನೀಡಲಾಗಿದೆ. ಇಲ್ಲದಿದ್ದರೆ ನಿಮಗೆ ಒತ್ತಡ ಮಾತ್ರವಲ್ಲದೆ ಆಯಾಸವನ್ನು ಸಹ ಅನುಭವಿಸುತ್ತೀರಿ. ಹಣಕಾಸಿನ ಮತ್ತು ವಿತ್ತೀಯ ಲಾಭಗಳನ್ನು ನೀಡುವ ದೃಷ್ಟಿಯಿಂದ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ಏಕೆಂದರೆ ನಿಮ್ಮ ರಾಶಿಚಕ್ರದ ಜನರು ಈ ಅವಧಿಯಲ್ಲಿ ಅನೇಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಮೂಲಕ ತಮ್ಮ ಸಂಗಾತಿಯ ಕುಟುಂಬ ಅಥವಾ ಪೂರ್ವಜರ ಆಸ್ತಿಯಿಂದ ಕೆಲವು ಹಠಾತ್ ಲಾಭಗಳನ್ನು ಪಡೆಯಬಹುದು. ಈ ವಾರ ನಿಮ್ಮ ತಾಯಿಯ ಆರೋಗ್ಯ ಉತ್ತಮವಾಗಿರುತ್ತದೆ. ಈ ಕಾರಣದಿಂದಾಗಿ ನೀವು ಅನೇಕ ಆತಂಕಗಳನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ. ಇದಲ್ಲದೆ ಈ ವಾರ ನಿಮ್ಮ ತಂದೆಗೆ ಕೆಲಸದ ಸ್ಥಳದಲ್ಲಿ ಪ್ರಗತಿ ಸಾಧಿಸಲು ಅನೇಕ ಅವಕಾಶಗಳು ಸಹ ಸಿಗುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಮನೆ ಕುಟುಂಬದ ಮೇಲೆ ಈ ಸಕಾರಾತ್ಮಕ ಸನ್ನಿವೇಶಗಳ ಉತ್ತಮ ಪರಿಣಾಮವು ಮನೆಯ ವಾತಾವರಣದಲ್ಲಿ ಸಂತೋಷವನ್ನು ತರಲು ಸಹಾಯ ಮಾಡುತ್ತದೆ. ಚಂದ್ರನ ರಾಶಿಗೆ ಹೋಲಿಸಿದರೆ ಗುರು 10ನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿ ಜೀವನದ ಜಾತಕದ ಬಗ್ಗೆ ಮಾತನಾಡಿದರೆ ಈ ವಾರ ನಿಮ್ಮ ಪ್ರಯತ್ನಗಳು ಮತ್ತು ಆಲೋಚನೆಗಳು ನಿಮ್ಮ ಹಣೆಬರಹಕ್ಕೆ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತವೆ ಮತ್ತು ನಿಮ್ಮ ವೃತ್ತಿ ಜೀವನವು ಉತ್ತಮ ಉತ್ತೇಜನವನ್ನು ಪಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಲೇ ಇರಿ. ಮನೆಯಲ್ಲಿ ಓದುವ ಬದಲು ವಿದ್ಯಾರ್ಥಿಗಳಿಗೆ ಕೆಲಸ ಮಾಡುವುದಕ್ಕಿಂತ ಬೇರೇನೂ ಕಿರಿಕಿರಿ ಉಂಟು ಮಾಡುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ವಾರ ಪೂರ್ತಿ ನೀವು ಈ ಹೋರಾಟವನ್ನು ಎದುರಿಸಬೇಕಾಗುತ್ತದೆ. ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚಾಗುತ್ತದೆ. ಈ ವಾರವು ಕನ್ಯಾರಾಶಿ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರಿಗೆ ನಿರ್ದಿಷ್ಟ ಬೆಳವಣಿಗೆಗಳನ್ನು ತರುತ್ತದೆ. ಏಕೆಂದರೆ ಸೂರ್ಯ ಮತ್ತು ಮೃಗಗಳು 8ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ ಈ ವಾರದುದ್ದಕ್ಕೂ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ, ವಿಶೇಷವಾಗಿ ಸಾಲಗಳಿಗೆ ಸಂಬಂಧಿಸಿದಂತೆ ಬಾಕಿ ಇರುವ ಅಥವಾ ಹೊಸದಾಗಿರಬಹುದು ಎಂಬ ನಿರ್ದಿಷ್ಟ ಸಮಸ್ಯೆಗಳು ಉದ್ಭವಿಸುವ ನಿರೀಕ್ಷೆಯಿದೆ. ಮಂಗಳನು ಹಣಕಾಸಿನ ಹೊಣೆಗಾರಿಕೆಗಳ ಸೂಚಕ. ಆದ್ದರಿಂದ ಈ ಸಂಚಾರವು ನಿಮ್ಮ ಹಣಕಾಸಿನ ವಿಷಯಗಳಿಗೆ ಶುದ್ಧ ಕೆಂಪು ಧ್ವಜವಾಗಿದೆ. ಆದ್ದರಿಂದ ನೀವು ಸಾಧ್ಯವಾದಷ್ಟು ಉಳಿಸಿ. ಕೆಲವು ಹಠಾತ್ ಹಣಕಾಸಿನ ಅಗತ್ಯಗಳು ಸಹ ಉದ್ಭವಿಸುತ್ತವೆ. ಆದ್ದರಿಂದ ನೀವು ಅದಕ್ಕೆ ಸಿದ್ಧರಾಗಿರಬೇಕು ಮತ್ತು ನಿಮ್ಮ ಜಂಟಿ ಖಾತೆಗಳು, ತೆರಿಗೆ, ಪಿಎಫ್ ಮತ್ತು ವಿಮೆಯನ್ನು ಸಹ ಪುನರ್ರಚಿಸುವ ಅವಶ್ಯಕತೆಯಿದೆ. 9ನೇ ಮನೆಯ ಮೂಲಕ ಶುಕ್ರ ಸಾಗಣೆಯು ನಿಮಗೆ ಹೆಚ್ಚಿನ ಸಮಾಧಾನವನ್ನು ನೀಡುತ್ತದೆ, ಏಕೆಂದರೆ ಅದು 9ನೇ ಮನೆಯ ಮೂಲಕ ಚಲಿಸುತ್ತದೆ. ಆದ್ದರಿಂದ ಇದು ಪ್ರಯಾಣ ಮತ್ತು ವಿಸ್ತರಣೆಗೆ ಸಂಬಂಧಿಸಿದ ಸಕಾರಾತ್ಮಕ ಬೆಳವಣಿಗೆಗಳನ್ನು ತರುತ್ತದೆ. ಈ ವಾರದ ಆರಂಭದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಮತ್ತು ಇದು ಅನುಮೋದನೆ, ಆಹ್ವಾನ ಅಥವಾ ನಿಮ್ಮನ್ನು ರೋಮಾಂಚನಗೊಳಿಸುವಂತಹದ್ದನ್ನು ಹುಡುಕುವ ಅವಕಾಶವಾಗಿರಬಹುದು. ದೀರ್ಘ ಪ್ರವಾಸ ಮತ್ತು ಜಾಗತಿಕ ಉದ್ಯಮಗಳು ಸಹ ಈ ವಾರದ ಭಾಗವಾಗಿರುತ್ತವೆ, ಆದರೆ ಅದು ಸ್ವಲ್ಪ ಸಮಯದ ನಂತರವೂ ನಡೆಯಬಹುದು. ಈ ವಾರವು ಉನ್ನತ ಅಧ್ಯಯನ, ಅಂತಾರಾಷ್ಟ್ರೀಯ ಸಮುದಾಯದೊಂದಿಗೆ ಸಂವಹನ, ನಿಮ್ಮ ಲೇಖನಗಳನ್ನು ಬರೆಯುವುದು ಮತ್ತು ಪ್ರಕಟಿಸುವ ಅವಕಾಶಗಳನ್ನು ಸಹ ತರುತ್ತದೆ. ಬುಧ ಗ್ರಹವು ಮೀನ ರಾಶಿಯ ಕೊನೆಯ ಹಂತಗಳಲ್ಲಿ ಚಲಿಸುತ್ತಿದೆ ಮತ್ತು ಇದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಪರ್ಕಗಳೊಂದಿಗೆ ನೇರ ಫಲಿತಾಂಶ ಆಧಾರಿತ ಸಂವಹನವನ್ನು ತರುತ್ತದೆ. ಈ ಸಂಭಾಷಣೆಗಳು ಬಹಳ ಮುಖ್ಯವಾಗುತ್ತವೆ ಮತ್ತು ವೈಯಕ್ತಿಕ ಅಥವಾ ವೃತ್ತಿಪರವಾಗಿದ್ದರೂ ಸಹ ಅಸ್ತಿತ್ವದಲ್ಲಿರುವ ಸಂಬಂಧಗಳಲ್ಲಿ ಹೊಸ ಬೆಳವಣಿಗೆಗಳನ್ನು ತರುತ್ತವೆ. ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ನಿಮಗೆ ಅವಕಾಶಗಳು ಸಿಗುವ ಸಾಮಾಜಿಕ ಕೂಟಗಳು ಇರುತ್ತವೆ ಅಥವಾ ನೀವು ಬಾಕಿ ಇರುವ ಸಮಸ್ಯೆಯನ್ನು ಪರಿಹರಿಸುತ್ತೀರಿ. ಮದುವೆಗಳು, ಪಾರ್ಟಿಗಳು ಮತ್ತು ವ್ಯಾಪಾರ ನೆಟ್ವರ್ಕಿಂಗ್ ಅವಧಿಗಳಂತಹ ಕಾರ್ಯಕ್ರಮಗಳನ್ನು ಸಹ ನೀವು ನಿರೀಕ್ಷಿಸಬಹುದು. ನೀವು ಜೀವನ ಶೈಲಿ ತರಬೇತುದಾರ ಅಥವಾ ಪ್ರೇರಕ ಭಾಷಣಕಾರರಾಗಿದ್ದರೆ ಈ ವಾರ ಖಂಡಿತವಾಗಿಯೂ ಹೊಸ ಅವಕಾಶಗಳನ್ನು ತರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ 19 ಬಾರಿ ಓಂ ಭಾಸ್ಕರಾಯ ನಮಃ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಏಪ್ರಿಲ್ 6 ರಿಂದ ಏಪ್ರಿಲ್ 12 ರವರೆಗಿನ ಫಲದ ಮಾಹಿತಿ. ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ.
ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.